ಇಲ್ಲಿ APO ಹತ್ರ ಕೆಲವು ವಿಚಾರವನ್ನು ವಿನಿಮಯ ಮಾಡಲಿಕ್ಕೆ ಈಗಾಗಲೇ ಮಲ್ಲಹಳ್ಳಿ ಗ್ರಾಮಕ್ಕೆ ಹೋಗಿ ಬಂದಿದ್ದೀವಿ. ಈ ಒಂದು ಸರಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ಹಿರಿಯರು ಆದಂಥ ಗೋವಿಂದಪ್ಪನವರೇ ಮತ್ತು ಇದೇ ಜಿಲ್ಲೆಯ ಚಳ್ಳಕೆರೆ ಶಾಸಕರಾದಂಥ ರಘುಮೂರ್ತಿಯವರೇ, ನಮ್ಮ ಹಿಂದಿನ ಸರ್ಕಾರದಲ್ಲಿ ಸಾವಯವ ಒಂದು ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಸೋಮಣ್ಣವರೇ, ಕವಿತಾ ಅವರೇ, ನಬಾರ್ಡಿನ ID ಕವಿತಾ ಅವರೇ ಹಾಗೂ PM ಕಿಸಾನ್ ಕವಿತಾ ಅವರೇ, ಜೊತೆಗೆ ನಮ್ಮ ಎಲ್ಲ ಈ ಜಿಲ್ಲೆಯ ಮತ್ತು ತಾಲೂಕಿನ JD ಮತ್ತು ಇತರೆ ಅಧಿಕಾರಿ ಸ್ನೇಹಿತರೆ, ಮಾಧ್ಯಮ ಸ್ನೇಹಿತರೆ, ಸಾರ್ವಜನಿಕ ರೈತ ಬಂಧುಗಳು, ಈಗಾಗಲೇ ನಮ್ಮ JD ಅವರು ಮಾತನಾಡಿದ್ದಾರೆ, ನಮ್ಮ ಶಾಸಕರು ಸಹ ಮಾತನಾಡಿದ್ದಾರೆ. ನಾನು ಇವತ್ತು ಬಂದಿರತಕ್ಕಂಥ ಉದ್ದೇಶ 23, 24, 25 ಸಿರಿಧಾನ್ಯ ಸಾವಯವ ಅಂತಾರಾಷ್ಟ್ರೀಯ ಮೇಳವನ್ನು ನಾವು ಮಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ. ಅದರಿಂದ ಈ ಸಾವಯವ ಸಿರಿಧಾನ್ಯ ಇದನ್ನು ಹೆಚ್ಚು ಬೆಳೀಲಿಕ್ಕೆ ಪ್ರೋತ್ಸಾಹ ಮಾಡಬೇಕು, ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಮತ್ತು ಇದರ ಮಹತ್ವವನ್ನು ಎಲ್ರಿಗೂ ಪರಿಚಯಿಸಬೇಕು. ರಾಷ್ಟ್ರ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದು ಭಾಳಷ್ಟು ಜನರಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ ದಿನೇ ದಿನೇ. ಈ ವಿಚಾರವನ್ನು ಸಾರ್ವಜನಿಕರಲ್ಲಿ ಹೆಚ್ಚು ಅವೇರ್ನೆಸ್ಸನ್ನು ಕೊಡಬೇಕು ಅನ್ನೋ ಮೂಲ ಉದ್ದೇಶ. ನಾನು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಹೊಸದುರ್ಗ ತಾಲೂಕು ನಮ್ಮ ಗೋವಿಂದಪ್ಪನವರು 90% ಸಿರಿಧಾನ್ಯವನ್ನು ಬೆಳೀತಕ್ಕಂಥ ತಾಲೂಕು ಅಂತೇಳಿ ನಾನು ನಮ್ಮ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟು ನನಗೆ ಭಾಳ ಸಂತೋಷ ಆಯಿತು. ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಸಿರಿಧಾನ್ಯವನ್ನು ಬೆಳೀತಕ್ಕಂಥ ಯಾವುದಾದ್ರು ತಾಲೂಕಿದ್ರೆ ಅದು ನಮ್ಮ ಹೊಸದುರ್ಗ ಅಂತೇಳಿ ನನಗೆ ಮಾಹಿತಿ ಸಿಕ್ಕಿದಾಗ ಬಹುಶಃ ಅತ್ಯಂತ ಖುಷಿಪಟ್ಟಂತ ನಾನು ಒಬ್ಬ. ನೋಡಿ, 33,96,00,000 ಸಿರಿ ಯೋಜನೆಯಲ್ಲಿ ಇಲ್ಲಿವರೆಗೆ ಈ ಹೊಸದುರ್ಗ ತಾಲೂಕಿನಲ್ಲಿ ಅನುದಾನವನ್ನು ಪಡ್ಕೊಂಡಿದ್ದಾರೆ. ಹೆಕ್ಟೇರ್ಗೆ 10 ರೂಪಾಯಿ, 10,000 ರೂಪಾಯಿ ನಾವೇನು ಸಹಾಯಧನ ಕೊಡ್ತೀವಿ, ಅದನ್ನು 33,96,00,000 ಅಂದರೆ ಅದು ಸಣ್ಣ ಅಮೌಂಟ್ ಅಲ್ಲ, ಒಂದು ತಾಲೂಕು. ನಾನು ಈಗ ಕೇಳಿದೆ, ಬಹುಶಃ 45,000 ರೈತರು ಇಡೀ ಜಿಲ್ಲೆನ ರಾಜ್ಯದಲ್ಲಿದ್ದರೆ ಈ ಒಂದು ತಾಲೂಕಿನಲ್ಲಿ 34,000 ಜನ ಫಲಾನುಭವಿಗಳಿದ್ದಾರೆ ಈ ಯೋಜನೆ. ಇಡೀ ರಾಜ್ಯದಲ್ಲಿ 45,000 ಇದ್ದರೆ ಇಡೀ ಈ ಕ್ಷೇತ್ರ ಒಂದು 34,000. ಈ ವರ್ಷ 15 ಕೋಟಿ ಇದೊಂದೇ ತಾಲೂಕಿಗೆ ನಾವು ಸಿರಿ ಯೋಜನೆಯಲ್ಲಿ ಸರ್ಕಾರ ನಾವು ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೀವಿ. 15 ಕೋಟಿ ಗೋವಿಂದಪ್ಪನವರ ಕ್ಷೇತ್ರಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ಬಹುಶಃ ಯಾರಿಗೂ ಇಷ್ಟೊಂದು ನನಗೆ ಇಷ್ಟು ಈ ತಾಲೂಕಿನ ಒಂದು ವ್ಯಾಪ್ತಿನಲ್ಲಿ ಇದೆ ಅನ್ನೋದು ನನಗೆ ಅರಿವಿರಲಿಲ್ಲ. ನಮ್ಮ ಅಧಿಕಾರಿಗಳು ಹೇಳಿದ್ಮೇಲೆ ನನಗೆ ಭಾಳ ಖುಷಿ ಆಯಿತು, ಆಶ್ಚರ್ಯ ಆಯಿತು. ಅವಾಗ 23ನೇ ತಾರೀಕು ಇವರಿಗೆ ಮುಖ್ಯಮಂತ್ರಿಯವ್ರ ಕೈಲಿ ಆ ಮೇಳದಲ್ಲಿ ಸನ್ಮಾನ ಮಾಡಬೇಕು ಅಂತಲೂ ನಾನು ತೀರ್ಮಾನವನ್ನು ತಗೊಂಡು ಇಷ್ಟೊಂದು ಸಿರಿಧಾನ್ಯವನ್ನು ಬೆಳೆಸ್ತಕ್ಕಂಥ
ಪ್ರಯತ್ನ ಮಾಡಿಸಿದಾರಲ್ಲ, ನೀವು ಸೇರಿದಂಗೆ ನಿಮ್ಮ ರೈತರನ್ನ ಮಾಡಿದಾರಲ್ಲ, ರೈತರೆಲ್ಲರೂ ಸಹ ನಿಮ್ಮನ್ನ ನಿಮ್ಮ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರು. ಹಾಗಾಗಿ ಅವರೆಲ್ಲರೂ ಪರವಾಗಿ ನಿಮಗೆ ನಾವು ಸನ್ಮಾನ ಮಾಡ್ತಕ್ಕಂಥದ್ದು. ನಿಮ್ಗೊಬ್ಬರಿಗೆ ಸನ್ಮಾನ ಮಾಡಿದ್ರೆ ಇಡೀ ತಾಲೂಕಿನ ಹೊಸದುರ್ಗ ಎಲ್ಲ ರೈತರಿಗೆ ಸನ್ಮಾನ ತಲುಪುತ್ತೆ. ಆದರೆ ಎಲ್ಲರೂ ಮಾಡೋಕ್ಕಾಗಲ್ವಲ್ಲ, ನೀವು ಮಾಡಿರ್ತೀವಿ ನಿಮ್ಮ ಪರವಾಗಿ, ಅವರ ಪರವಾಗಿ ನಿಮಗೆ ನಾನೇ ಹೋಗಿ ಖುದ್ದು ಅವರನ್ನ ಆಹ್ವಾನಿಸ್ತೀನಿ. ಜೊತೆಗೆ ನಾನು ಆ ತಾಲೂಕಿನಲ್ಲಿ ನೋಡಿ ಬರ್ತೀನಿ ಅಂತೇಳಿ ನಾನು ಬಂದೆ. ಮೆಲ್ಲಹಳ್ಳಿನಲ್ಲಿ ಎಲ್ಲ ಕಾರ್ಯಕ್ರಮನ ವೀಕ್ಷಣೆ ಮಾಡಿದೆ ಮತ್ತು ನಮ್ಮ ರೈತ ಸಂಘದ ಬೋರೇಶ್ನವರು ಇದ್ದಾರೆ, ನೋಡಲಿಲ್ಲ, ಇವೆಲ್ಲ ನೋಡಿದಾಗ ಬಹುಶಃ ಹಿಂದೆ 30-40-50 ವರ್ಷ ಹಿಂದೆ ಜೋಗು ಅಂತ ಹಳ್ಳಿನಲ್ಲಿ ಹಳ್ಳ ಅಥವಾ ಕಟ್ಟೆನಲ್ಲಿ ಹರಿದು ಹೋಗುವಂಥ ಕೆಲವು ಕಡೆ ಇಂಥ ಆಹಾರವನ್ನು ಬೆಳಿತಿದ್ರು. ಕಡಿಮೆ ನೀರು, ಭಾಳ ಖರ್ಚಿಲ್ಲದೆ, ಹೆಚ್ಚು ಗೊಬ್ಬರವನ್ನು ಹಾಕದಲೆ, ಯಾವುದೇ ಔಷಧಿಯನ್ನು ಸಿಂಪಡಣೆ ಮಾಡದಲೆ ಬೆಳೀತಿದ್ದಂಥ ಬೆಳೆ ಇದು. ಇವತ್ತು ಒಂದು ಸ್ವಲ್ಪ ಸಾವಯವ ಗೊಬ್ಬರವನ್ನು ಉಪಯೋಗಿಸ್ತಾರೆ. ನಮ್ಮ ಹುಡುಗ ಮಹೇಶ್ ಅಂತ ಹೇಳ್ದ ಮೆಲ್ಲಹಳ್ಳಿ, ನಾನು ಸಾವಯವ ಗೊಬ್ಬರನ ಉಪಯೋಗಿಸಿದ್ರೆ ಪಕ್ಕದಲ್ಲಿ ಬೇರೆ ರಸಗೊಬ್ಬರ ಉಪಯೋಗಿಸುವಂಥ ಬೆಳೆಗೂ ಇದಕ್ಕೂ ಕನಿಷ್ಠ ಒಂದು ಎಕರೆಗೆ 2 ಕ್ವಿಂಟಾಲ್ ಬೆಳೆ ಜಾಸ್ತಿ ಆಗುತ್ತೆ ಸರ್ ಇಳುವರಿ. ನಾನು ರಸಗೊಬ್ಬರ ಹಾಕು ನೋಡಿದ್ದೀನಿ, ನಮ್ಮ ಸಾವಯವ ಗೊಬ್ಬರ ಹಾಕು ನೋಡಿದ್ದೀನಿ. ಅಲ್ಲಿ ಬೆಳೆಯೋ ಬೆಳೆಗೂ ಇಲ್ಲಿ ಬೆಳೆಯೋ ಬೆಳೆಗೂ 2 ಕ್ವಿಂಟಾಲ್ ಜಾಸ್ತಿ ಆಗುತ್ತೆ. ರೈತರು, ನಮ್ಮ ಸಂಘಟನೆ ರೈತರು ನಮಗೆ ಖುಷಿಗೆ ಬರ್ತಾರೆ, DAP ಕೊಡಿಸಿ ಸ್ವಾಮಿ, DAP ಕೊಡಿಸಿ ಸ್ವಾಮಿ. ಆಯಿತು ಅಂತ ನಾವೆಲ್ಲೂ DAP ಕಡಿಮೆ ಮಾಡಿಲ್ಲ. ಯಾವ RSKನಲ್ಲೂ ಯಾವ ಸೊಸೈಟಿನಲ್ಲೂ ಸಫಿಷಿಯೆಂಟಾಗಿ ರೈತರಿಗೆ ಬೇಕಾಗುವಷ್ಟು ಗೊಬ್ಬರ, ಔಷಧಿ, ಬೀಜ ಕೊಟ್ಟಿದ್ದೀವಿ ಕಳೆದ 1 ವರ್ಷಕ್ಕೆ. ಈ ಹೊಸ ಸರ್ಕಾರ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ಸರ್ಕಾರ ಎಲ್ಲೂ ರೈತರಿಗೆ ಯಾವುದೇ ಕೊರತೆ ಇಲ್ಲದಂಗೆ ನೋಡ್ಕೊಂಡಿದ್ದೀವಿ. ಆದರೆ ನಮ್ಮ ರಿಕ್ವೆಸ್ಟ್ ಏನಂದರೆ ರಸಗೊಬ್ಬರವನ್ನು ಕಡಿಮೆ ಮಾಡಿದಷ್ಟು ಫಲವತ್ತತೆ ಹೆಚ್ಚಾಗುತ್ತೆ. ಫಲವತ್ತತೆ ರೈತರಿಗೆ ಜಮೀನಿನಲ್ಲಿ ಕಡಿಮೆ ಆಗುತ್ತೆ ಬೇಡ, ಜೊತೆಗೆ ಇಳುವರಿ ಜಾಸ್ತಿ ಆಗುತ್ತೆ. ಕ್ರಮೇಣ ನೀವು ಮಾಡ್ತಾ ನೀವೆಲ್ಲ ಸಾವಯವ ಗೊಬ್ಬರಕ್ಕೆ ಬರಬೇಕಾಗುತ್ತೆ. ಅವಾಗ ನಿಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತೀವಿ. ನೀವು ಆಯ್ಕೆ ಮಾಡೋದಿಲ್ಲ, ರಸಗೊಬ್ಬರನೇ ಹಾಕ್ಬೇಕು ಅನ್ನೋದಕ್ಕೆ ಕೊಡ್ತೀವಿ, ಇಲ್ಲ ಅಂತ ಹೇಳೋದು. ಆದರೆ ಎಲ್ಲ ದೃಷ್ಟಿಯಿಂದ, ಮುಂದಿನ ದೃಷ್ಟಿಯಿಂದ ಅದನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋದು ನಮ್ಮ ವಿನಂತಿ. ಜೊತೆಗೆ ಈ ಏನು ಸಿರಿಧಾನ್ಯ ಇದೆ, ಇದು ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ಆಹಾರ. ನೀವು ಔಷಧಿ ತಗೋತಿರಲ್ಲ, ಔಷಧಿನೇ ಬೇಕಿಲ್ಲ. ಈ ಆಹಾರ ಉಪಯೋಗಿಸಿದ್ರೆ ಶುಗರ್ಗೆ, BP ಗೆ, ಎಲ್ಲ ಕಾಯಿಲೆಗೂ ಇದೇ ಮದ್ದು. ಈ ಆಹಾರ ಉಪಯೋಗಿಸಿದ್ರೆ ಇದೇ ನಿಮಗೆ ಕೊಡ್ತಕ್ಕಂಥ ಮೆಡಿಷನ್. ಅಷ್ಟು ಆರೋಗ್ಯವಂತರಾಗ್ತೀರಾ, ರೋಗವನ್ನು ತಡಿತಕ್ಕಂಥ ಶಕ್ತಿನೂ ಇದೆ. ನೀರು ಇಲ್ಲದೆ ಇದ್ರೂ 1 ತಿಂಗಳು ಆ ಬೆಳೆ ನಿಮಗೆ ಹಿಮದಲ್ಲಿ ಸಿಗ್ತದೆ. ಆ ರೀತಿ ಇಳುವರಿನೂ ಜಾಸ್ತಿ ಇರುತ್ತೆ ಅನ್ನೋದು. ಇದೆಲ್ಲ ಇರೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಆದಾಯ ಮಾಡಲಿಕ್ಕೂ ಇವತ್ತು ಕಮರ್ಷಿಯಲ್ ಆಗೂ ಸಹ ನಾವು ಇದನ್ನು ಒಂದು ಮಿಲೆಟ್ ಹಬ್ ಅಂತ ಹೇಳಿ ಒಂದು ಬೆಂಗಳೂರಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಕೇಳಿ ಶಂಕುಸ್ಥಾಪನೆ ಮಾಡಿ ಪ್ರಾರಂಭ ಮಾಡ್ತೀವಿ. 1 ವರ್ಷದೊಳಗಡೆ ಅದನ್ನು ಮಿಲೆಟ್ ಹಬ್ಬನ್ನು ನಾವು ಕಟ್ತೀವಿ. ಅಲ್ಲಿ ನೀವು ಬಂದರೆ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರ ಮಟ್ಟಕ್ಕೂ ಅದನ್ನು ಮಾರಾಟದ ಅಲ್ಲಿ ನಿಮಗೆ ವೇದಿಕೆ ಆಗ್ತದೆ. ಅಲ್ಲಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿದ್ರೆ ನೀವು ಎಲ್ಲ ಮಾರುಕಟ್ಟೆ ವ್ಯವಸ್ಥೆನ ತಿಳ್ಕೊಳ್ಳೋದಕ್ಕೆ, ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ಥರದ್ದೂ ಸಹ ನಾವು ಈ ವರ್ಷದಿಂದ ಮಾಡಬೇಕು ಅನ್ನೋ ತೀರ್ಮಾನವನ್ನು ತಗೊಂಡಿದ್ವಿ. ಇದರ ಜೊತೆಗೆ ನಿಮಗೆ ಸಿರಿಯನ್ನು ನಿಲ್ಲಿಸಿದ್ದು ಮತ್ತೆ ಅದನ್ನು ಮುಂದುವರಿಸಿ ನಾವು ಇನ್ನೂ ಒಂದಷ್ಟು ದಿವಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೊಡ್ತಾ ಇದ್ದೀವಿ. ಕೃಷಿ ಹೊಂಡ ಮೊದಲು 124 ತಾಲೂಕು ಕೊಡ್ತಾ ಇತ್ತು, ಕಳೆದ 13ರಿಂದ 18. ಈ ಬಾರಿ ನಾವು 224 ಕೃಷಿ ಹೊಂಡವನ್ನು ವಿಸ್ತರಣೆ ಮಾಡಿದ್ವಿ. ಎಲ್ಲ ತಾಲೂಕು, ಅದು ನೀರಾವರಿ ಇರಲಿ, ನೀರಾವರಿ ಇಲ್ಲದೆ ಇರಲಿ, ಎಲ್ಲ ತಾಲೂಕು ಕೊಡ್ತೀವಿ. ನೀರಾವರಿ ಇರೋ ತಾಲೂಕಿಗೆ ಯಾಕೆ ಕೃಷಿ ಹೊಂಡ ಕೊಡ್ತೀವಿ ಅಂದರೆ, ಕೆಲವು ಟೈಮ್ ಥೈಲ್ಯಾಂಡಲ್ಲಿ ನೀರು ನಿಂತೋದಾಗ, ಕಡಿಮೆ ಆದಾಗ ಕೊನೆ ಬೆಳೆ ನಿಮ್ಮ ಕೈ ಸೇರಲ್ಲ. ಕೃಷಿ ಹೊಂಡ ಇದ್ದರೆ, ನೀರು ಸ್ಟಾಕ್ ಇದ್ದರೆ ಅದನ್ನು ಉಪಯೋಗಿಸ್ಕೊಂಡು ಕೊನೆ ಬೆಳೆನ ನಿಮ್ಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ
ನೀರಾವರಿ ಇರುವಂಥ ಜಾಗದಲ್ಲೂ ಸಹ ಕೊನೆಯಲ್ಲಿ ನಾವು ಕೃಷಿ ಹೊಂಡವನ್ನು ಕೊಡ್ತಕ್ಕಂಥ ನಿರ್ಧಾರವನ್ನು ಮಾಡಿದ್ವಿ. ಹಾಗಾಗಿ ಈ ಒಂದು ನಮ್ಮ ಅನೇಕ ಯೋಜನೆಗಳು, ಈ ಯಂತ್ರೋಪಕರಣ ಇಲ್ಲಿ ಹೇಳಿದ್ರು 8 ಲಕ್ಷ ನಮ್ಮ ಇಲಾಖೆಯಿಂದ ಕೊಟ್ಟಿದ್ವಿ, 4 ಲಕ್ಷ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಆ ಯಂತ್ರೋಪಕರಣವನ್ನು ತಗೊಂಡು ಅದರಿಂದ ಬಾಡಿಗೆಯನ್ನು ಕೊಟ್ಟು ರೈತರಿಗೆ ಅರ್ಧ ಎಕರೆಯಲ್ಲಿ 1 ಎಕರೆಯಲ್ಲಿ ಅವರಿಗೆ ಲೇಬರ್ ತೊಗೊಳ್ತಾ ಇದ್ದಾಗ ಈ ಮಿಷನರಿನ ಉಪಯೋಗಿಸಿ ವ್ಯವಸಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲರೂ ಸಹ ಅದನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂತೇಳಿ ಇಂಥ FPOಗಳಿಗೆ ಸಂಘ ಸಂಸ್ಥೆಗಳಿಗೆ ನಾವು ಕೊಡ್ತೀವಿ. ಈಗ ಸಂಸ್ಕರಣಾ ಒಂದು ಕೇಂದ್ರ FPO ಮಾಡಿದ್ದಾರೆ, ನೀವು ನೋಡಿದ್ರಿ ಒಳಗಡೆ 15 ಲಕ್ಷದಲ್ಲಿ 10 ಲಕ್ಷ ನಾವು ಸಬ್ಸಿಡಿ ಕೊಟ್ಟಿದ್ದೀವಿ. ಈ ಭಾಗದ ಎಲ್ಲ ರೈತರು ಸಹ ಅಲ್ಲಿ ಬಂದು ಬಿಲ್ ಮಾಡ್ಕೊಳ್ಳೋದು, ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಕ್ಲೀನಿಂಗು ಇದೆಲ್ಲ ಉಪಯೋಗಿಸ್ಕೋಬೋದು. ಒಂದು FPO ಇದ್ದರೆ ಅವರು 10 ಜನ ಡೈರೆಕ್ಟರ್ ಇದ್ದಾರೆ, ಎಷ್ಟು 1000 ಜನ ಮೆಂಬರ್ ಉಂಟು, 1500 ಜನ ಸದಸ್ಯರಿದ್ದಾರೆ. ಸೊ ಈ ಥರದ್ದು ನಿರಂತರವಾಗಿ ನಮ್ಮ ಇಲಾಖೆಯಿಂದ ರೈತರಿಗೆ ಬರೀ ನಾವು 5 ಗ್ಯಾರಂಟಿಯನ್ನು ಕೊಟ್ಟು ಸುಮ್ಮನೆ ಕೂತಿಲ್ಲ. ನಮ್ಮ ಎದುರುಗಡೆ ಅವ್ರು ಮಾತನಾಡ್ತಾರಲ್ಲ, ಅವರಿಗೆ ಹೊಟ್ಟೆ ಉರಿ ಹೊಟ್ಟೆ ನೋವೆಲ್ಲ ಬಂದು BJP ಅವರು JDS ಅವರು, ನಾವು ರೈತರಿಗೋಸ್ಕರ ಇರೋ ಸರ್ಕಾರ ಇದು. ಪ್ರತಿ ಮನೆಗೆ 2000 ಕೊಡೋದು, ಕರೆಂಟ್ ಫ್ರೀ ಕೊಡೋದು, 10 kg ಅಕ್ಕಿ ಕೊಡೋದು, ಮತ್ತು ವಿದ್ಯಾರ್ಥಿಗಳು ಹೋದ ತಕ್ಷಣ ಗ್ರ್ಯಾಜುಯೇಟ್ ಆಗಿ ಕೆಲಸ ಸಿಗದೆ 2 ವರ್ಷ 3,000 ರೂಪಾಯಿ ದುಡ್ಡು ಕೊಡ್ತಕ್ಕಂಥದ್ದು, ನನ್ನ ಎಲ್ಲ ತಾಯಂದರಿಗೆ ಎಲ್ಲೋದ್ರೂ ಬಸ್ ಚಾರ್ಜ್ ಇಲ್ಲದೆ ಹೋಗ್ತಕ್ಕಂಥದ್ದು. ಈ ಯೋಜನೆ ಅಲ್ಲದೆ ಇವತ್ತು ಇಲ್ಲಿ ನಿಮ್ಮಲ್ಲಿ ಹೆಚ್ಚು ಕಬ್ಬು ಬೆಳೆಯಲ್ಲ, ಬೆಳಗಾಂ ಕಡೆ ಕಬ್ಬು ಹೆಚ್ಚಿಗೆ ಬೆಳೀತಾರೆ. ಹೈಟೆಕ್ ಹಾರ್ವೆಸ್ಟ್ ಹಬ್ಬ ಅಂತೇಳಿ ನಾವು ಕಳೆದ ವರ್ಷ ಇಂಟ್ರೊಡ್ಯೂಸ್ ಮಾಡಿದ್ವು. 1 ಕೋಟಿ ಆ ಯೂನಿಟ್ ಕಾಸ್ಟ್ ಇದ್ರೆ SC STಗೆ 50 ಲಕ್ಷ, ಜನರಲ್ಗೆ 40 ಲಕ್ಷ ಸಬ್ಸಿಡಿ. ಇದು ಇಡೀ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಕೊಟ್ಟಿರ್ತಕ್ಕಂಥ ಸಬ್ಸಿಡಿ. ಒಬ್ಬ ರೈತ 1 ಯೂನಿಟ್ ಅಂತ ತಗೊಂಡ್ರೆ 50 ಲಕ್ಷ ಸಬ್ಸಿಡಿ ಸಿಗುತ್ತೆ ಅಂದರೆ ಯಾವುದಾದ್ರು ಸರ್ಕಾರ ಹಿಂದೆ ಕೊಟ್ಟಿತ್ತ ಅಂತ ಯೋಚನೆ ಮಾಡಕ್ಕೆ ಸಾಧ್ಯ ನಮಗೆ. ಒಬ್ಬ ರೈತರು ಆ ಥರದ್ದು ಕಳೆದ ಬಾರಿ ನಾವು 100 ಕೋಟಿ ಸಬ್ಸಿಡಿ ಕೊಟ್ಟಿದ್ದೀವಿ, ಈ ಬಾರಿ 150 ಕೋಟಿ ಕೊಡ್ತಾ ಇದ್ದೀವಿ. ಟೋಟಲಿ ಕಳೆದ ಬಾರಿ ಈ ರೀತಿ ಯಂತ್ರೋಪಕರಣಕ್ಕೆ 1000 ಕೋಟಿ ನಾವು ಸಹಾಯಧನವನ್ನು ಸಬ್ಸಿಡಿ ಮೂಲಕ ನಾವು ಕೊಟ್ಟಿದ್ದೀವಿ. 1000 ಕೋಟಿ ಕಳೆದ 1 ವರ್ಷ. ನಾವು ಬರ ಪರಿಹಾರ ಬಂದಾಗ ದುಡ್ಡು ಕೊಡಿ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಕೊಡಲಿಲ್ಲ. ಸುಪ್ರೀಂ ಕೋರ್ಟ್ಗೆ ನಾವು ಕೇಸ್ ಹಾಕಿ 3,454 ಕೋಟಿಯನ್ನು ತಂದು ನಾವು ವಿತರಣೆ ಮಾಡಿದ್ವಿ. ಏನು BJP ಸರ್ಕಾರ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇದೆ, ಕಳೆದ ಬಾರಿ ಯಾವತ್ತೂ ಇಲ್ಲದೆ ಬರನ ನಾವು ಎದುರಿಸಿದ್ದೀವಿ. ಅವತ್ತು ನಾವು ಮೆಮೊರಂಡಮ್ಗೆ ಅವರು ಉತ್ತರ ಕೊಡಲಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ ಮೂಲಕ ನಾವು ಅವರಿಗೆ ಚಾಟಿ ಬೀಸಿ ಸುಪ್ರೀಂ ಕೋರ್ಟ್ ಕೊನೆಗೆ 3,454 ಕೋಟಿಯನ್ನು ನಾವು ಪರಿಹಾರವನ್ನು ತಂದು ಜನಕ್ಕೆ DBT ಮೂಲಕ ಕೊಟ್ಟಿದ್ವಿ. ಈ 33 ಕೋಟಿ ನಾವು ಸಿರಿ ಯೋಜನೆಯಲ್ಲಿ ಕೊಟ್ಟಿದ್ದೀವಲ್ಲ, ಅದು ನೇರ ಅಕೌಂಟ್, ಯಾರಿಗೂ ಅರ್ಜಿ ಕೊಡಬೇಕಾಗಿಲ್ಲ, ಯಾರ ಹತ್ರ ನೀವು ಲಂಚ ಕೊಡಬೇಕಾಗಿಲ್ಲ. ಈಗ 15 ಕೋಟಿ ಈ ವರ್ಷ ಬರ್ತದೆ ಅಂತ ಹೇಳಿದ್ನಲ್ಲ, ಅದು ಅಷ್ಟೇ ನೇರ ನಿಮ್ಮ ಅಕೌಂಟಿಗೆ ಬರುತ್ತೆ. ಇವತ್ತು 2,000 ರೂಪಾಯಿ ಒಂದು ಮೆಸೇಜ್ ಬಂದ ತಕ್ಷಣ 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಬೇರೆ BJP ಅವರಿದ್ದಾಗ ಏನಾಗ್ತಿತ್ತು, ತಾಲೂಕು ಆಫೀಸಲ್ಲಿ ಹೋಗಿ ಅರ್ಜಿ ಕೊಟ್ಟು ಇಟ್ಕೋಬೇಕಾಗಿತ್ತು. ಅವರು 200 ರೂಪಾಯಿ 500 ರೂಪಾಯಿ ಖರ್ಚಾಗೋದು ಅಥವಾ 1,000 ರೂಪಾಯಿ ಖರ್ಚಾಗೋದು ಯಾವುದು. ಇವತ್ತು 1 ರೂಪಾಯಿ ಇಲ್ಲದೆ ನಿಮ್ಮ ಕರೆಂಟ್ ಬಿಲ್ಲನ್ನು ಸಿದ್ದರಾಮಯ್ಯ ಸರ್ಕಾರ, ನಮ್ಮ ಸರ್ಕಾರ, ನಾವು ಕ್ಯಾಬಿನೆಟಲ್ಲಿ ಮಂಜೂರು ಮಾಡ್ಕೊಂಡು ಕಟ್ತೀವಿ. ಇಡೀ ರಾಜ್ಯದ ಎಲ್ಲ ಗ್ರಾಹಕರ ಕರೆಂಟ್ ಬಿಲ್ಲನ್ನು ನಮ್ಮ ಈಗಿನ ಸರ್ಕಾರ ಕಟ್ತೀವಿ. ನೀವು ಓಡಾಡ್ತಿರಲ್ಲ ಬಸ್ ಚಾರ್ಜ್, ಅದು ಸುಮ್ಮನೆ KSRTC ಅವ್ರು ಫ್ರೀ ಕೊಡಲ್ಲ. ನೀವು ನಿಮಗೆ ಬಿಲ್ ಕೊಟ್ಬಿಟ್ಟು ನಮ್ಮ ಹತ್ರ ದುಡ್ಡು ತಗೋತಾರೆ ಸರ್ಕಾರದ KSRTC ಅವರು. ಪೂರ್ಣ ಪ್ರಮಾಣದಲ್ಲಿ ನಾವು ಕಟ್ತೀವಿ. ಅಕ್ಕಿ ನಿಮಗೆ ಗೊತ್ತಿದೆ, ನಾವು 5 kg ಅಕ್ಕಿ ಕೊಡ್ತೀವಿ, 5 kg ದುಡ್ಡು ಕೊಡ್ತಾ ಇದ್ದೀವಿ. ಈ ಥರ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸದ ಜೊತೆಗೆ ಹಲವಾರು ಯೋಜನೆಗಳ ಮೂಲಕ ಕೃಷಿ ಒಂದೇ ಅಲ್ಲ, ಕಂದಾಯ ಒಂದೇ ಅಲ್ಲ, ಮಕ್ಕಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಇನ್ನೂ ಇತರ ಇಲಾಖೆಗಳಿಂದ ನಿಮ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಈಗ ಹೈನುಗಾರಿಕೆನಲ್ಲಿ 5 ರೂಪಾಯಿ ಸಹಾಯಧನ ಕೊಡ್ತೀವಿ, ಹಾಲು ಹಾಕ್ತಕ್ಕಂಥ. ನಿರಂತರವಾಗಿ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ. ಅದರಿಂದ ವಿಶೇಷವಾಗಿ ನಾನು ಈ ಸಿರಿಧಾನ್ಯ ಸಾವಯವ ಅಂತಾರಾಷ್ಟ್ರೀಯ ಮೇಳವನ್ನು ಯಶಸ್ವಿ ಮಾಡಬೇಕು.
ಹೊಸದುರ್ಗದ ಥರ ಇಡೀ ರಾಜ್ಯದ ರೈತರು ಸಮಗ್ರ ಕೃಷಿಗೆ ನೀವೆಲ್ಲರೂ ಅಳವಡಿಸ್ಕೊಡ್ಬೇಕು. ನಮ್ಮ ಬಹುಶಃ ಇನ್ನೊಬ್ಬ ರೈತರ ಪ್ರಭುಲಿಂಗಪ್ಪ ಮತ್ತು ಮಹೇಶ್ ಇಬ್ಬರು ಜಮೀನಿಗೆ ಹೋಗಿದ್ದಾರೆ. ಇಬ್ರು ಕೋಳಿ ಸಾಕ್ತಾರೆ, ಸಿರಿಕಲ್ಚರ್ ಮಾಡ್ತಾರೆ, ಹೈನುಗಾರಿಕೆ ಮಾಡ್ತಾರೆ ಮತ್ತು ಬಾಳೆಹಣ್ಣು ಬೆಳೀತಾರೆ, ತೆಂಗು, ಅಡಕೆ, ಸಿರಿಧಾನ್ಯ ಮತ್ತು ತರಕಾರಿ. ನಾವು ಒಬ್ಬ ರೈತರು ಸಿಟಿನಲ್ಲಿದ್ದು 4-5 ಸಾವಿರ 6 ಸಾವಿರ ಸಂಬಳದಲ್ಲಿದ್ದು ಬಿಟ್ಟು ಬಂದು ಇವತ್ತು ತಿಂಗಳಿಗೆ ವರ್ಷಕ್ಕೆ 4 ರಿಂದ 5 ಲಕ್ಷ ರೂಪಾಯಿ ನಾವು ಉಳಿತಾಯ ಮಾಡ್ತೀವಿ. ಎಲ್ಲಾ ತರದ 2 ಎಕರೆ 3 ಎಕರೆ ಅವ್ನು ಸ್ವಂತ ಇರೋದು 2 ಎಕರೆ ಗುತ್ತಿಗೆ ಮಾಡ್ಕೊಂಡಿದ್ದಾರೆ. ನೋಡಿ, ನೀವು ಯೋಚನೆ ಮಾಡಿ. ನಮ್ಮ ಯಜಮಾನ್ರು ಹೇಳ್ತಿದ್ರು, ನಮ್ಮ ಗೋವಿಂದಪ್ಪನವ್ರು ಅವ್ರನ್ನ ಒಬ್ಬರನ್ನ ಕೃಷಿ ಡಾಕ್ಟರ್ ಅಂತ ಕರೀತಾರೆ, ಅವ್ರ ಹೆಸರೇನೋ ಗೊತ್ತಿಲ್ಲ, ಶಿವಣ್ಣ ಅವ್ರನ್ನ. ಅವ್ರು ಹೇಳ್ತಾರೆ, ಖುಷಿಯಿಂದ ಮಾಡಿದ್ರೆ ಖುಷಿಯಾಗಿರ್ಬೋದು ಸರ್, ಬೇಜಾರಿಂದ ಮಾಡಬಾರ್ದು. ಜಮೀನಿಗೆ ಹೋದ್ರೆ ನಾವು ಅಯ್ಯೋ ಹೋಗ್ಬೇಕಲ್ಲಪ್ಪ ಜಮೀನ್ ಹತ್ರ ಅಂತ ಬೇಜಾರಾಗಿ ಹೋಗ್ಬಾರ್ದು. ಸಂತೋಷದಿಂದ ಜಮೀನ್ ಹತ್ರ ಹೋಗ್ಬೇಕು, ಸಂತೋಷದಿಂದ ಅದಕ್ಕೆ ವ್ಯವಸಾಯ ಮಾಡಬೇಕು. ಅವಾಗ ನಮಗೆ ಅದು ಮೇಯುತ್ತೆ. ಆ ರೀತಿ ನೀವೆಲ್ಲರೂ ಸಹ ಹೊಸದುರ್ಗ ರೈತರಷ್ಟೇ ಇಲ್ಲ, ಈ ನಾಡಿನ, ರಾಜ್ಯದ, ರಾಷ್ಟ್ರದ ಎಲ್ಲ ರೈತರು ಸಮಗ್ರ ಕೃಷಿಗೆ ನೀವು ತೊಡಗಿಸ್ಕೊಂಡ್ರೆ ಎಲ್ಲ ಬೆಳೆ, ಹೈನುಗಾರಿಕೆ, ಸಿರಿಕಲ್ಚರು, ತೋಟಗಾರಿಕೆ, ಸಾವಯವ ಪದ್ಧತಿನಲ್ಲಿ ಸಿರಿಧಾನ್ಯ ಇದೆಲ್ಲವನ್ನೂ ಮಾಡಿದ್ರೆ ವರ್ಷದ ಬೆಳೆ 6 ತಿಂಗಳ ಬೆಳೆಗಿಂತ ಇದೆಲ್ಲವೂ ಸಹ ನಿಮ್ಮ ಖರ್ಚಿಗೆ ಆಗುತ್ತೆ. ವರ್ಷದ ಬೆಳೆ 6 ತಿಂಗಳ ಬೆಳೆ ನಿಮಗೆ ಲಾಭದಾಯಕವಾಗುತ್ತೆ. ಕೃಷಿನೂ ಸಹ ಲಾಭದಾಯಕವಾಗಿ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ನಿಮ್ಮ ಶ್ರಮ ಇರಬೇಕು, ಸಂಪೂರ್ಣವಾಗಿ ನೀವು ತೊಡಗಿಸ್ಕೋಬೇಕು, ಸರ್ಕಾರವನ್ನು ಉಪಯೋಗಿಸ್ಕೋಬೇಕು, ವಿಶ್ವವಿದ್ಯಾನಿಲಯ ಸೈನ್ಸಿಸ್ಟ್ ಕೊಡ್ತಕ್ಕಂಥ ಮಾರ್ಗದರ್ಶನವನ್ನು ತಗೋಬೇಕು, ಎಲ್ಲ ತರದ ಬೆಳೆ ಪದ್ಧತಿಯನ್ನು ಅನುಸರಿಸಬೇಕು. ವರ್ಷಿಡೀ ಆಗ್ತಕ್ಕಂಥ ಬೆಳೆನ ಆಗಿಂದಾಗ ಬದಲಾವಣೆ ಮಾಡಬೇಕು. ವಾತಾವರಣದ ತಕ್ಕಂತೆ ನಿಮ್ಮ ಬೆಳೆ ಆಗ್ತಕ್ಕಂಥ ಪದ್ಧತಿಗಳನ್ನ ನೀವು ಬದಲಾವಣೆ ಮಾಡ್ಕೋಬೇಕು. ಇದನ್ನೆಲ್ಲ ಮಾಡೋದಾದರೆ ನೀವು ರೈತರು ನೆಮ್ಮದಿಲಿರ್ಬೋದು. ಅವಾಗ ದೇಶದ ಆರ್ಥಿಕ ಒಂದು ಬೆಳವಣಿಗೆ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಕಸುಬು ಮಾಡೋದು ರೈತರು ಮುಂದುವರೆದ್ರೆ ಮಾತ್ರ ಈ ದೇಶ ಸುಭಿಕ್ಷವಾಗಿರುತ್ತೆ ವಿನ ಯಾವ ಇಂಡಸ್ಟ್ರಿಯಲಿಸ್ಟು ಬೆಳೆದ್ರು, ಯಾವುದ ಒಬ್ಬ ಉತ್ಪಾದಕರು ಬೇರೆ ತರ ತಗೊಂಡೋಗಿ ಮಾಡ್ತಕ್ಕಂಥ ಏನಿದ್ದಾರೆ ಅವ್ರು ಯಾರಿಂದನೂ ಉದ್ಧಾರ ಆಗಲ್ಲ, ರೈತರಷ್ಟೇ. ನೋಡಿ, ಒಂದು ಬೆಳೆ ಬೆಳಿತೀರ, ಅದ ತಕ್ಷಣ ಕಣದಲ್ಲೇ ಮಾರ್ತೀರ, ಅವಾಗ ನಿಮ್ಗೆ ಲಾಭ ಸಿಗಲ್ಲ. ಅದನ್ನ ಸಂಸ್ಕರಣೆ ಮಾಡಿ ಕೊಡ್ಬೇಕು, ಅವಾಗ 1 ಡಬಲ್ 3 ನಿಮಗೆ ಅನುಕೂಲ ಆಗುತ್ತೆ. ಮೊನ್ನೆ ನಾವು MSP ನಲ್ಲಿ ಪರ್ಚೇಸ್ ಮಾಡೋದಕ್ಕೆ ಮೊದಲೇ ಕಣದಲ್ಲಿ ಕೊಟ್ಬಿಟ್ಟು ಬಂದ್ಬಿಡ್ತೀವಿ. ಅವ್ರು ಬಂದು ನಿಮ್ಮ ಹೆಸರಲ್ಲೇ ಬಂದು ಮತ್ತೆ MSP ಕೊಡಕ್ಕೆ ಬರ್ತಾರೆ ಸರ್ಕಾರ ಖರೀದಿ ಕೇಂದ್ರಕ್ಕೆ. ರೈತರು ಸ್ವಲ್ಪ ತಾಳ್ಮೆ ತಗೋಬೇಕು. 3 ತಿಂಗಳು ಬೆಳೆ ಗಂಟ ತಾಳ್ಮೆ ತಗೋತೀರ, ಇನ್ನು 1 ತಿಂಗಳು ತಾಳ್ಮೆ ತಗೊಳಲ್ಲ. 1 ತಿಂಗಳಿಗೆ ಅರ್ಜೆಂಟ್ ಮಾಡಕ್ ಹೋಗ್ತೀರ, ಅದು ಸ್ವಲ್ಪ ನಿಮಗೆ ಆರ್ಥಿಕವಾಗಿ ಹಿನ್ನಡೆ ಆಗ್ಲಿಕ್ಕಾಗುತ್ತೆ. ಇದನ್ನೆಲ್ಲ ತಾವು ಅರ್ಥ ಮಾಡ್ಕೋಬೇಕು. ನಾನು ನಮ್ಮ ಗೋವಿಂದಪ್ಪನವ್ರನ್ನ ನಿಮ್ಮೆಲ್ಲರ ಪರವಾಗಿ 23ನೇ ತಾರೀಕು ನಮ್ಮ ಮುಖ್ಯಮಂತ್ರಿಯವರ ಕೈಲಿ ಸನ್ಮಾನ ಮಾಡಿಸ್ತೀನಿ. ಆ ಸನ್ಮಾನ ನಿಮ್ಮ ಪ್ರತಿಯೊಬ್ಬ ತಾಲೂಕಿನ ಮತದಾರರಿಗೂ ತಲುಪುತ್ತೆ ಅಂತ ನಾನು ನಿಮಗೆ ಹೇಳ್ತಾ, ಈ ಒಂದು ಸಿರಿಧಾನ್ಯವನ್ನು ಹೆಚ್ಚು ಬೆಳೆಯುವಂಥ ಈ ಒಂದು ತಾಲೂಕಿಗೆ ನಮ್ಮ ಇಲಾಖೆಯಿಂದ ಏನೆಲ್ಲ ಪ್ರೋತ್ಸಾಹ ಕೊಡಲಿಕ್ಕೆ ಸಾಧ್ಯ ನಾನು ಗೋವಿಂದಪ್ಪನವ್ರನ್ನು ವಿಚಾರಿಸ್ಕೊಂಡು ನಮ್ಮ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಇಲ್ಲೇ ಸೂಚನೆ ಕೊಡ್ತೀನಿ. ರಾಜ್ಯ ಮಟ್ಟದ ಅಧಿಕಾರಿಗಳಿಗೂ ಸಹ ನಾನು ಸೂಚನೆ ಕೊಟ್ಟು ಈ ಚಿತ್ರದುರ್ಗ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಕೊಡುವಂಥ ಎಲ್ಲ ಕಾರ್ಯಕ್ರಮಗಳನ್ನ ಕೊಡ್ತೀವಿ. ರಘುಮೂರ್ತಿಯವರು ಸೇರಿದಾಗೆ ಈ ಜಿಲ್ಲೆ ಎಲ್ರಿಗೂ, ಅದರಲ್ಲಿ ಈ ಒಂದು ಸಿರಿಧಾನ್ಯವನ್ನೇ ಬೆಳೀತಕ್ಕಂಥ ನಮ್ಮ ಗೋವಿಂದಪ್ಪನವರಿಗೆ ಹೆಚ್ಚು ನಮ್ಮ ಇಲಾಖೆಯಿಂದ ಸಹಕಾರವನ್ನು ಕೊಡ್ತೀವಿ ಅನ್ನೋದನ್ನು ಹೇಳಿ ನಿಮ್ಮೆಲ್ಲರಿಗೂ ಇವತ್ತು ಭಾಳ ಅತ್ಯಂತ ನಾನು ಅನೇಕ ತಾಲೂಕಿಗೆ ಜಿಲ್ಲೆಗೆ ಪ್ರವಾಸ ಮಾಡಿದ್ದೀನಿ ಕಳೆದ 1.5 ವರ್ಷ. ಆದರೆ ಅತ್ಯಂತ ಸಂತೋಷ ಆದದ್ದು ಹೊಸದುರ್ಗ ತಾಲೂಕಿನ ಪ್ರವಾಸ ನನಗೆ
ಬಹಳ ಸಂತೋಷ ಕೊಟ್ಟಿದೆ. ಇಷ್ಟೊಂದು ಮುಗ್ಧ ರೈತರು ನಾವೆಲ್ಲರೂ ಸಹ ನಮ್ಮ ಇತಿಮಿತಿನಲ್ಲಿ ನಾವು ನೆಮ್ಮದಿಲಿದ್ದೀವಿ. ನಾವು ನಮ್ಮ ಕುಟುಂಬವನ್ನು ನೆಮ್ಮದಿನಲ್ಲಿ ಸಾಕ್ತಾ ಇದೆ. ನಾವೆಲ್ಲರೂ ಸಹ ಆರ್ಥಿಕವಾಗಿ ಕನಿಷ್ಠ ಪ್ರಮಾಣದಲ್ಲಿ ನಾವೆಲ್ಲರೂ ಸಹ ನೆಮ್ಮದಿಲಿದ್ದೀವಿ. ನಾವು ಯಾವುದೇ ಗೊಂದಲಕ್ಕೆ ಹೋಗದಲೆ ನಮ್ಮ ಇರ್ತಕ್ಕಂಥ ಬೆಳೆದು ನಾವು ಊಟ ಮಾಡೋದ್ರ ಜೊತೆಗೆ ನಾವು ಸಹ ಕಮರ್ಷಿಯಲ್ ಆಗಿ ಮಾರಾಟಕ್ಕಿಟ್ಟು ನಮ್ಮ ಜೀವನವನ್ನು ನಡೆಸ್ತೀವಿ ಅನ್ನೋದನ್ನು ಹಲವಾರು ರೈತರು ಹೇಳಿದ್ರು. ಇದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಗೋವಿಂದಪ್ಪನವ್ರ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇತ್ತು. ಈಗ ಅದು ಇನ್ನೂ ಇಮ್ಮಡಿಯಾಗಿದೆ. ಇಂಥ ಒಂದು ಸರಳ ಸಜ್ಜನಿಕ ಒಬ್ಬ ಶಾಸಕರನ್ನು ಪಡೆದಿರ್ತಕ್ಕಂಥದ್ದು ನಿಮಗೂ ಸಹ ಒಳ್ಳೆಯದು. ಅವರು ಸಹ ಇಂಥ ತಾಲೂಕಿನಲ್ಲಿ ನಿಮ್ಮೆಲ್ಲರ ವಿಶ್ವಾಸದಲ್ಲಿ ಇಷ್ಟೊಂದು 4 ಬಾರಿ ಶಾಸಕರಾಗಿ ಅವರು ಸಹ ಈ ರಾಜಕೀಯ ವ್ಯವಸ್ಥೆನಲ್ಲಿ ಒಂದು ಸಮಾಧಾನವಾಗಿ ಹೋಗ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ. ರಘುಮೂರ್ತಿ ಒಬ್ಬ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆದರೂ ತಾಲೂಕಿನ ಚಳ್ಳಕೆರೆಯಲ್ಲಿ ನಾನು ಒಂದು ದಿವಸ ಹೋಗಿದ್ದೆ. ಅಲ್ಲೂ ಸಹ ಭಾಳಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಗೋವಿಂದಪ್ಪನವ್ರು ಹೇಳ್ತಿದ್ರು ನಮಗಿಂತ ಭಾಳ ಜಾಸ್ತಿ ಡೆವಲಪ್ಮೆಂಟ್ ಮಾಡೋರೆ ಸರ್ ಅಂತ. ನಾನು ನೋಡಿದ್ದೀನಿ. ಅವರು ಸಹ ಇಂಜಿನಿಯರ್ ಆದ್ರೂ ಸಹ ಕೆಲಸ ಬಿಟ್ಟು ಬಂದು ಒಂದು ರಾಜಕೀಯ ವ್ಯವಸ್ಥೆನಲ್ಲಿ ಗುರುತಿಸ್ಕೊಂಡು ಒಳ್ಳೆಯ ಸಾರ್ವಜನಿಕರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ನಮ್ಮ ಕಾಂಗ್ರೆಸ್ಸಿನ ಪಕ್ಷನೇ ರೈತರ ಪರವಾಗಿರ್ತಕ್ಕಂಥದ್ದು. ನಿಮ್ಮೆಲ್ಲರ ಆಶೀರ್ವಾದದಿಂದ 138 ಜನ ಗೆದ್ದು ನಾವೆಲ್ಲರೂ ಸಹ ಒಳ್ಳೆಯ ಕೆಲಸವನ್ನು ನಿಮ್ಮ ಪರವಾಗಿ ಮಾಡ್ತೀವಿ ಅನ್ನೋದನ್ನು ಹೇಳಿ ತಮ್ಮೆಲ್ರಿಗೂ ಸಹ ನಮಸ್ಕರಿಸಿ, ನನಗೆ 4 ಗಂಟೆಗೆ ಒಂದು ಮೀಟಿಂಗ್ ಇದೆ, ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ. ಆದರೂ ಸಹ ನಾನು ತುರ್ತಾಗಿ ಹೋಗ್ಬೇಕಾಗಿದೆ ಅನ್ನೋದನ್ನ ಹೇಳಿ, ಇನ್ನೇನಾದ್ರು ಇದ್ರೆ ಗೋವಿಂದಪ್ಪನವ್ರ ಜೊತೆ ನಾನು ಮುಂದಿನ ದಿನದಲ್ಲಿ ಮಾತನಾಡಿ ನಿಮ್ಮ ತಾಲೂಕಿನ ಸಮಸ್ಯೆ ಬಗ್ಗೆ ನಾನು ವಿಶೇಷವಾಗಿ ಗಮನ ಹರಿಸ್ತೀನಿ ಅನ್ನೋದನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.